ಹಾಯ್ ಎವ್ರಿಬಡಿ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ಟೀಚ್ ಮಾಡ್ತೀನಿ ಅಂತ ಅಂದಿದ್ನಲ್ಲ, ಜಸ್ಟ್ ಹಾಗೆ ಸಮ್ಮರಿ ಥರ. ಸೊ ಅದು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಮಾಡ್ತಾ ಇರೋವಂಥದ್ದು ಮ್ಯಾಥಲ್ಲಿ ಇವತ್ತು ನಾವು ಕಲಿತಾ ಇರೋದು ಮಲ್ಟಿಪಲ್ಸ್ ಆ್ಯಂಡ್ ಫ್ಯಾಕ್ಟರ್ಸ್. ಸೊ ಫಸ್ಟು ನಾವು ಅರ್ಥ ಮಾಡ್ಕೋಬೇಕು, ಮಲ್ಟಿಪಲ್ಸ್ ಅಂದರೆ ಏನು, ಫ್ಯಾಕ್ಟರ್ಸ್ ಅಂದರೆ ಏನು. ಮಲ್ಟಿಪಲ್ಸ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ ಅಂದ್ಕೊಂಡಿರ್ತೀರ, ಬಟ್ ನೋ. ಸಿ, ಮಲ್ಟಿಪಲ್ಸ್, ಫ್ಯಾಕ್ಟರ್ಸ್ ಅಂದರೆ ಪ್ರಾಡಕ್ಟ್ ಅಂತಲೂ ಅಂತೀವಿ. Factors means product also we will call. So no need to be worried. This both are same. Okay. So multiples is not a multiplication. It's something new. So in note 2 into 3 is equal to 6. In note 2 3s are question ಬಂದ್ಬಿಟ್ಟು ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇದಕ್ಕೆ ಫ್ಯಾಕ್ಟರ್ಸ್ ಆರ್ ಪ್ರಾಡಕ್ಟ್. ಸೊ ನಾವು ಇವಾಗ ಫ್ಯಾಕ್ಟರ್ಸ್ ಅಂತಾನೆ ಕರೆಯೋಣ, ಯಾಕೆ ಅಂದರೆ ಚಾಪ್ಟರ್ ಸ್ಟಾರ್ಟ್ ಆಗೋದು ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್. ಸೊ ಆನ್ಸರ್ ಬಂದ್ಬಿಟ್ಟು ನಮಗೆ ಮಲ್ಟಿಪಲ್ಸ್. ಸೊ ಮಲ್ಟಿಪಲ್ಸ್ ಅಂದರೆ ಫ್ಯಾಕ್ಟರ್ಸ್ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ? ಇವಾಗ ನಾವು ಕಲಿತಾ ಇರೋದು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಕಲಿತಾ ಇರೋದು ಪ್ರೈಮ್ ನಂಬರ್ಸ್ ಆ್ಯಂಡ್ ಕಂಪೋಸಿಟ್ ನಂಬರ್. ಪ್ರೈಮ್ ನಂಬರ್ಸ್ ಅಂದರೆ ಇವಾಗ ನಾನು ಹೇಳಿದ್ನಲ್ಲ, 2 3s are 6, 3 2s are 6, 6 1s are 6. ಇದರಲ್ಲಿ ಎಷ್ಟೊಂದು 1 1s are 1 6s are 6 ಆ ಥರ ಎಲ್ಲ ಇರುತ್ತೆ. ಸೊ ಪ್ರೈಮ್ ನಂಬರ್ಸಲ್ಲಿ ಅಂದರೆ ಇವಾಗ 2 3s are 6, 1 6s are 6, ಇದೆರಡಷ್ಟೇ ಬಂದರೆ ಎರಡಿದ್ರಲ್ಲಿ ಅದಕ್ಕೆ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಕಂಪೋಸಿಟ್ ನಂಬರ್ ಅಂದರೆ 2 3s are 6, 1 6s are 6, 3 2s are 6 ಆ ಥರ ಎಷ್ಟೊಂದಿದೆ. ಸೊ ನಾವು ಏನು ಮಾಡೋದು, ಅದಕ್ಕೆ ಕಂಪೋಸಿಟ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 12 1s 2 1sದಲ್ಲಿ ಬರುತ್ತೆ, 3 1sದಲ್ಲಿ ಬರುತ್ತೆ, 6 1sದಲ್ಲಿ ಬರುತ್ತೆ, 12 1sದಲ್ಲಿ ಬರುತ್ತೆ, ಇನ್ನೂ ಎಷ್ಟೊಂದು ಇದರಲ್ಲಿ ಬರುತ್ತೆ. ಸೊ ಅದಕ್ಕೆ ಕಂಪೋಸಿಟ್ ನಂಬರ್ ಅಂತೀವಿ. ಇಲ್ಲಿ ನೋಡಿ, 1 1s ಬರೀ 1 1sದಲ್ಲಿ ಮಾತ್ರ ಬರುತ್ತೆ. ಯಾಕೆ ಹೇಳಿ? ಇಟ್ಸ್ ಅ ಸ್ಮಾಲೆಸ್ಟ್ ನಂಬರ್. ಸೊ ದ್ಯಾಟ್ಸ್ ವೈ ದ 1 is a composite. It's not a composite number. It's a prime number. ಎರಡಕ್ಕಿಂತ ಕೆಳಗಡೆ ಇದೆ, 1 2 ಅಷ್ಟೇ ಬಂದರೆ ಅದಕ್ಕೆ ಪ್ರೈಮ್ ನಂಬರ್ ಅಂತ ಅಂತೀವಿ. ಎರಡಕ್ಕಿಂತ ಜಾಸ್ತಿ ಬಂದರೆ ಕಂಪೋಸಿಟ್ ನಂಬರ್ ಅಂತ ಅಂತೀವಿ. ಇವಾಗ 2 ಕಲ್ತ್ವಿ. ಆಮೇಲೆ ಇವಾಗ ನಾನು ಹೇಳಬೇಕು ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಕಲಿತಾ ಇರೋದು ಏನು ಅಂತ ಗೆಸ್ ಮಾಡಿ. ಓಕೆ, ಐ ವಿಲ್ ಓನ್ಲಿ ಟೆಲ್. ನಾವು ಏನು ಕಲಿತಾ ಇದ್ದೀವಿ ಅಂದರೆ, ಇವಾಗ ನಾವು ಒಂದು ಮೆಥಡ್ ಕಲಿತಾ ಇದ್ದೀವಿ. ಮೆಥಡ್ ಅಂತ ಬಂದರೆ ಎಷ್ಟೊಂದು ಟೈಪ್ಸ್ ಆಫ್ ಮೆಥಡ್ ಇರುತ್ತೆ. ಸೊ ಅದರಲ್ಲಿ ನಾವಿವತ್ತು 2 ಮೆಥಡ್ ಕಲಿತಾ ಇದ್ದೀವಿ. ಓಕೆ. ಸೊ ಫಸ್ಟ್ ಮೆಥಡ್ ನೇಮ್ ಏನು ಅಂದರೆ ಟ್ರೀ ಮೆಥಡ್. ಟ್ರೀ ಮೆಥಡ್ ಅಂದರೆ ಏನು? ಟ್ರೀ ಮೆಥಡ್ ಅಂದರೆ ಟೈಪಲ್ಲಿ ಇರುತ್ತೆ. ಸೊ ಅದನ್ನು ಟ್ರೈ ಮಾಡೋಣ.
ಮೆಥಡ್ ಅಂತೂ ತುಂಬಾ ಈಸಿ ಇರುತ್ತೆ, ನೀವು ನೋಡ್ಕೊಳ್ಳಿ ಇವತ್ತು. ಇವಾಗ ಸೊ ಟ್ರೀ ಮೆಥಡಲ್ಲಿ ನಾವು ಇವಾಗ 24 ತಗೊಳ್ಳೋಣ. 24. ಸೊ ಇವಾಗ ಆ್ಯರೋ ಈಗ ಹಾಕೋಬೇಕು. 24 ಟೂ ಟೇಬಲಿಂದ ಡಿವೈಡ್ ಆಗುತ್ತೆ. ಸೊ ಲೆಫ್ಟ್ ಸೈಡ್ ಆ್ಯರೋಗೆ 2 ಅಂತ ಬರೀತೀವಿ. 2 ಹೌ ಮಚ್ 24? 2 12s 24 ಅಲ್ವಾ? ಸೊ ಇವಾಗ ಮತ್ತೆ 12 ಹತ್ರ ಆ್ಯರೋ ಹಾಕ್ಕೊಂತೀವಿ. 12 ಅಂತ ಆ್ಯರೋ ಹಾಕ್ಕೊಂತೀವಿ. ಓಕೆ, ಇವಾಗ 12 2 1s ಅಲ್ಲೇ ಬರುತ್ತೆ. 2 6 12. ಸೊ ಇವಾಗ ಮತ್ತೆ 6 ಹತ್ರ ಆ್ಯರೋ ಹಾಕ್ಕೊಂತೀವಿ. 2 ಡಿವಿಸಿಬಿಲಿಟಿ ಆಗುತ್ತೆ. 2 3s 6. ಇವಾಗ 3 ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರ್ ಬರೋ ತನಕ ಅಷ್ಟೇ ಮಾಡ್ತೀವಿ, ಆಮೇಲೆ ಸ್ಟಾಪ್ ಮಾಡ್ತೀವಿ. ಅದಷ್ಟಿದೆಯೋ ಅಷ್ಟೇ, ಅದು ಮುಗೀತು ಆ ಕ್ವಶನ್. ನೆಕ್ಸ್ಟ್, ಇದು ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಸಕ್ಸೆಸಿವ್ ಡಿವಿಷನ್. ಸಕ್ಸೆಸಿವ್ ಡಿವಿಷನ್ ಹೇಗೆ ಮಾಡೋದು? ಸೊ ಹೀಗೆ ಒಂದು ಲೈನ್ ಹಾಕ್ಕೊಂತೀವಿ. ಸಪೋಸ್ ನಾವು ಇವಾಗ 224 ತಗೋಬೇಕು. ಯಾವ ಕ್ವೆಶನ್ ಇರುತ್ತೋ ಅದನ್ನೇ ನೀವು ಮಾಡಬೇಕು. ಸೊ ಜಸ್ಟ್ ಇಟ್ಸ್ ಆನ್ ಎಕ್ಸಾಂಪಲ್ ಟು ಯು ಟು ಲರ್ನ್. ಸೊ ಇವಾಗ 224. ಇವಾಗ 224 ಡಿವಿಸಿಬಿಲಿಟಿ ಬೈ 2. ಇದು 2 2 4 ಅದೆಲ್ಲ ಡಿವಿಸಿಬಿಲಿಟಿ ಆಫ್ 2, ಅಂದರೆ 2 1s ಅದಲ್ಲಿ ಬರುತ್ತೆ. ಸೊ ನಾವು 2 1s ಅಲ್ಲಿ ಇದನ್ನು ಮಾಡಿ. ಸೊ ಇಲ್ಲಿ 2 ಬರೆಯೋಣ. 2 is 24. ಸೊ ಇವಾಗ ಡಿವೈಡ್ ಮಾಡೋಣ. ಡಿವಿಷನ್ ಎಲ್ರಿಗೂ ಗೊತ್ತೇ ಇರುತ್ತೆ. 2 divided by 224. ಸೊ ಆನ್ಸರ್ ಬಂದು 112. ಸೊ ನಾವಿಲ್ಲಿ ಕೆಳಗಡೆ 224 ಕೆಳಗಡೆ 112 ಅಂತ ಬರೆಯೋಣ. ಇವಾಗ ಇದು ಡಿವೈಡ್ ಆಗತ್ತಾ? 2 ಇಂದ ಆಗತ್ತೆ. ಸೊ ಫಸ್ಟ್ ಚೆಕ್ ಮಾಡೋಣ. 2 divided by 112. $56. 56 into 2. Okay, so 112 correct answer. So divisibility. So 2 ಬರ್ದಿದ್ವಲ್ಲ, ಅದ್ರ ಕೆಳಗಡೆ 2 ಬರಿಬೇಕು. ಹೀಗೆ ಹೋಗ್ತಾನೇ ಇರತ್ತೆ. ಸೊ ಹಾಗೆ ನಾವು ಇಲ್ಲಿ ಟ್ರೀ ಮೆಥಡಲ್ಲಿ ಹೇಗೆ ಮಾಡಿದ್ವೋ ಪ್ರೈಮ್ ನಂಬರ್ ಬರೋ ತನಕ ಮಾಡಲೇಬೇಕು, ಸ್ಟಾಪ್ ಮಾಡೋ ಹೋಗಿಲ್ಲ. ಓಕೆ, ಸೊ ಇವಾಗ ಇದು ಇಷ್ಟೇ ಗೈಸ್. ಇಲ್ಲಿ ನೋಡಿ, ಇವಾಗ ಇಷ್ಟು ಲರ್ನ್ ಮಾಡಿದ್ರಾ? ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಲರ್ನ್ ಮಾಡ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.